ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 2ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಪಾಡ್ಯದ ತಿಥಿ ಇದೆ, ಅಂದರೆ ಪ್ರತಿಪತ್ ಮೊದಲನೇ ದಿವಸ. ಇದು ಈ ದಿನ ಬೆಳಗ್ಗೆ 11:42 ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:35 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:45 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಅಪರಾಹ್ನ 3:59 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕೂಡ ವೃಶ್ಚಿಕನೇ. ಅಂದರೆ ಈ ದಿನ ಅಪರಾಹ್ನ 3:46 ಚಂದ್ರ ವೃಶ್ಚಿಕ ರಾಶಿಯಲ್ಲಿರ್ತಾನೆ. ನಂತರ ಧನುರ್ ರಾಶಿಗೆ ಪ್ರಯಾಣ ಮಾಡುವಂಥದ್ದಿದೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಗ್ಗೆ 7:54 ಬೆಳಗ್ಗೆ 9:20 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:38 ಮಧ್ಯಾಹ್ನ 3:04 ಹಾಗೆ ಯಮಗಂಟ ಕಾಲ ಈ ದಿನ ಬೆಳಗ್ಗೆ 10:46 ಮಧ್ಯಾಹ್ನ 12:12 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:31 ಮಧ್ಯಾಹ್ನ 1:13 ಹಾಗೆ ಮಧ್ಯಾಹ್ನ 2:36 ಅಪರಾಹ್ನ 3:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:49 ಮಧ್ಯಾಹ್ನ 12:31 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗ್ಗೆ 5:43 ಬೆಳಿಗ್ಗೆ 6:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:25 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಮನಸ್ಸಿಗೆ ಹಾಗೆ ನಮ್ಮ ಭಾವನೆಗಳಿಗೆ ನಮ್ಮ ಕಲ್ಪನೆಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿಯೇ ಈ ದಿನ ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೆಲಸಗಳಾಗುವಂಥ ಸಂದರ್ಭಗಳಿದೆ. ಹಾಗೆ
ಈ ಚಂದ್ರ ಪ್ರಯಾಣಕ್ಕೆ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಂಚಾರ ಮಾಡುವಂಥವ್ರಿಗೆ, ಪ್ರಯಾಣ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಅದೇ ರೀತಿ ಈ ದಿನ ಇರುವಂಥ ಗುರು ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 58 ನಿಮಿಷದಿಂದ ಅಪರಾಹ್ನ 3 ಗಂಟೆ 55 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 1 ನಿಮಿಷದಿಂದ ರಾತ್ರಿ 11 ಗಂಟೆ 3 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 7 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 17 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 58 ನಿಮಿಷದಿಂದ ರಾತ್ರಿ 10 ಗಂಟೆ 1 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅಂದರೆ ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಧಾನವಾಗಿ ನಡೆಯುವಂಥದ್ದು, ಮಂದಗತಿಯ ಚಲನೆ. ಹಾಗಾಗಿ ನಿಮ್ಮ ಕೆಲಸಗಳಿಗೆ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಕೂಡ ಆದಷ್ಟು ಯಾವುದೇ ಚಟುವಟಿಕೆಗಳನ್ನು, ಅಂದರೆ ಈ ಭೂ ಸಂಬಂಧಿತವಾದಂಥ ಚಟುವಟಿಕೆಗಳನ್ನು ಕುಜಹೋರದಲ್ಲಿ ಮಾಡಬೇಡಿ. ಇನ್ನು ಈ ನ್ಯಾಯಾಂಗದಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಇದ್ದರೆ, ಅಂದರೆ ಆಸ್ತಿ ತಗಾದೆಗಳು, ಆಸ್ತಿ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳನ್ನಾಗಲಿ ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ. ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದಾಗಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ವಿಚಾರಗಳೇನಾದರೂ ಪ್ರಪ್ರಥಮವಾಗಿ ಮಾಡ್ತಾ ಇದ್ದರೆ, ಆರಂಭ ಮಾಡ್ತಾ ಇದ್ದರೆ ಅಂಥದ್ದನ್ನು ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ, ಅಷ್ಟೊಂದು ಅನುಕೂಲ ಇರಲ್ಲ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 3 ನಿಮಿಷದಿಂದ ರಾತ್ರಿ 12 ಗಂಟೆ 6 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ನೀವು ಮುಂದುವರಿರಿ. ಅದರಲ್ಲೂ ಕೆಲವೊಂದು ಹೊರಗಳು ಉತ್ತಮವಾದಂಥ ಫಲಿತಾಂಶಗಳನ್ನು ತರುತ್ತೆ. ನಿರ್ದಿಷ್ಟವಾದ ಕೆಲಸಗಳನ್ನು ಅಂಥ ಹೊರದಲ್ಲೇ ಆರಂಭ ಮಾಡಬೇಕು. ಅದನ್ನು ಕೂಡ ನೀವು ಪ್ರತಿನಿತ್ಯ ಗಮನಿಸ್ತಾ ಇರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಬೇಕಾಗಿರುತ್ತೆ, ಅಗತ್ಯವಾದ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಒಂದು ಫಲಿತಾಂಶ ಸಿಗಬೇಕು. ನೀವು ಅಂದುಕೊಂಡಂಥ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಮಕರ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ದಿನ. ಹಾಗಾಗಿ ಇಲ್ಲಿಯವರೆಗೆ ಧನು ರಾಶಿಯಲ್ಲಿದ್ದಂತಹ ಶುಕ್ರ ಈ ದಿನ ಮಕರ ರಾಶಿಗೆ ಹೋಗ್ತಾ ಇದ್ದಾನೆ. ಇಲ್ಲಿ ಮಕರ ರಾಶಿ ಶನಿಯ ಅಧಿಪತ್ಯವನ್ನು ಹೊಂದಿರುವಂಥ ರಾಶಿ. ಆದರೆ ಇಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಕೂಡ ಮಿತ್ರರು. ಹಾಗಾಗಿ ಮಿತ್ರನ ಮನೆಗೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಹಾಗೆ ಪ್ರೀತಿ ಪ್ರೇಮಕ್ಕೆ, ಇನ್ನು ವಿಶೇಷವಾಗಿ ವಿವಾಹಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ಮಿತ್ರನ ಮನೆಗೆ ಶುಕ್ರನ ಪ್ರವೇಶದಿಂದ ಕೆಲವೊಂದು ರಾಶಿಯವರಿಗೆ ವಿಭಿನ್ನ ಫಲಗಳು ಸಿಗ್ತಾ ಇರುವಂಥದ್ದು ಇದೆ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರಿಗೆ ಈ ಶುಕ್ರನ ರಾಶಿ ಬದಲಾವಣೆಯಿಂದ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ಒಂದು ವಿಚಾರವನ್ನು. ಇನ್ನು ಈ ದಿನ ಪಾಡ್ಯದ ತಿಥಿ ಬೆಳಿಗ್ಗೆ 11:42ಕ್ಕೆ ಮುಕ್ತಾಯ ಆಗಿಬಿಡುತ್ತೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ರಾತ್ರಿ ಚಂದ್ರನ ದರ್ಶನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಬಿದಿಗೆಯ ಚಂದ್ರ ದರ್ಶನ ಅಂತಲೇ ಕರೆಯುವಂಥದ್ದು. ಹಾಗಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು. ಯಾವುದೇ ರೀತಿಯ ದೋಷಾರೋಪಣೆಗಳು ಇದ್ದರೆ ಅದು ನಿವಾರಣೆ ಆಗಬೇಕು. ಹಾಗೆ
ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕು. ಅದಕ್ಕೆ ಮನಸ್ಸು ಬಹಳ ಮುಖ್ಯ. ಹಾಗಾಗಿ ಚಂದ್ರ ಉತ್ತಮವಾದಂಥ ಬಲವಾದಂಥ ಮನಸ್ಸನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಚಂದ್ರ ದರ್ಶನವನ್ನು ಮಾಡುವಂಥದ್ದು ಈ ದಿನ ರಾತ್ರಿ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಪಂಚಾಂಗ ಹೇಳುವಂಥ ರೀತಿಯಲ್ಲಿ ಈ ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ವಿವಾಹಕ್ಕೂ ಮುನ್ನ ವಧೂವರರ ಜಾತಕ ಹೊಂದಾಣಿಕೆಯನ್ನು ಮಾಡುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತಿ ಮುಖ್ಯ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಕೆಲವರು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಕೆಲವರು ಈ ಜಾತಕವನ್ನು ಹೊಂದಾಣಿಕೆ ಮಾಡುವಂಥ ವಿಚಾರದಲ್ಲಿ ಅಷ್ಟೊಂದು ಗಮನವನ್ನು ಹರಿಸ್ತಾ ಇಲ್ಲ. ಅದಕ್ಕಾಗಿಯೇ ಈ ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಒಟ್ಟಾರೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಋಷಿ ಮುನಿಗಳಾಗಲಿ ನಮ್ಮ ಹಿರಿಯರಾಗಲಿ ಬಹಳಷ್ಟು ಸಂಶೋಧನೆಗಳಿಂದ ಒಂದು ಸಿದ್ಧ ಮಾಡಿ ತೋರಿಸಿರುವಂಥ ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರವನ್ನು ಅನುಸರಣೆ ಮಾಡುವಂಥದ್ದು ತುಂಬ ಮುಖ್ಯ. ಆದರೆ ಇಲ್ಲಿ ವಿವಾಹ ಕ್ರಮದಲ್ಲಿ ವಧು ಮತ್ತು ವರ ಇವರ ನಿಷ್ಕರ್ಷ ಆದ ನಂತರದಲ್ಲಿ ಗಂಡು ಮತ್ತು ಹೆಣ್ಣಿನ ಜೋಡಿಯನ್ನು ನಿರ್ಧರಿಸುವಂಥದ್ದೇ ಜಾತಕ ನೋಡುವಂಥದ್ರ ಮೂಲಕ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವರು ಈ ಕುಂಡಲಿ ಹೊಂದಾಣಿಕೆಯನ್ನು ಮಾಡಿಸ್ತಾರೆ, ಕೆಲವರು ಹೊಂದಾಣಿಕೆಯನ್ನು ಮಾಡಿಸಲ್ಲ. ಅದರಲ್ಲೂ ಈ ಪ್ರೇಮ ವಿವಾಹಗಳು ಜಾಸ್ತಿ ಆದಾಗ ಈ ರೀತಿಯ ಹೊಂದಾಣಿಕೆಗಳ ಅಗತ್ಯ ಇಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಯಾಕೆಂದರೆ ಹುಡುಗ ಹುಡುಗಿ ಒಪ್ಕೊಂಡಿದ್ದಾರೆ, ಅವರಲ್ಲಿ ಒಂದು ಪ್ರೀತಿ ಪ್ರಾರಂಭ ಆಗಿದೆ, ಹಾಗಾಗಿ ವಿವಾಹ ಮಾಡಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಕೆಲವೊಂದು ವಿವಾಹ ಸಂಬಂಧಗಳು ಕೂಡ ಹೆಚ್ಚು ಕಾಲ ಮುಂದುವರಿತಾ ಇಲ್ಲ. ಸದಾ ಮನಸ್ತಾಪಗಳು, ಏನೋ ಒಂದು ಕಲಹ ವೈವಾಹಿಕ ಜೀವನವನ್ನು ಕಹಿಯನ್ನಾಗಿಸ್ಬಿಡ್ತಾ ಇದೆ. ಹಾಗಾಗಿನೇ ಬಹಳ ಹಿಂದಿನಿಂದಲೂ ಕೂಡ ಜಾತಕ ಹೊಂದಾಣಿಕೆ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿದೆ. ಕೆಲವರು ಚಾಚು ತಪ್ಪದೆ ಇದನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ವಧೂವರರ ವಿವಾಹದ ನಿರೀಕ್ಷೆಯನ್ನು ಅಂತಿಮಗೊಳಿಸುವಂಥ ಮೊದಲ ಹೆಜ್ಜೆ ಯಾವುದು ಅಂದರೆ ಅದೇ ಈ ಜಾತಕದ ಹೊಂದಾಣಿಕೆ. ಇದನ್ನು ಸಾಲಾವಳಿ ನೋಡುವಂಥದ್ದು ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ವಿವಾಹದ ಸಂದರ್ಭದಲ್ಲಿ ಜಾತಕದ ಹೊಂದಾಣಿಕೆ ಯಾಕೆ ಬೇಕು, ಇದರ ಪ್ರಯೋಜನಗಳೇನು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರೆ ಇದರ ಒಂದು ಮಹತ್ವ ಅರ್ಥ ಆಗುತ್ತೆ. ಇಲ್ಲಿ ಈ ಕುಂಡಲಿಯ ಹೊಂದಾಣಿಕೆ ಅನ್ನುವಂಥದ್ದು ಹುಡುಗ ಮತ್ತು ಹುಡುಗಿಯ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡುವಂಥ ಒಂದು ಕ್ರಮ. ಏಕೆಂದರೆ ಇದರಲ್ಲಿ ಈ ಜಾತಕವನ್ನು ಹೊಂದಾಣಿಕೆ ಮಾಡಿದಾಗ ಯಾವುದಾದ್ರೂ ದೋಷಗಳಿದೆಯಾ, ಯಾವುದಾದ್ರೂ ಗ್ರಹ ಬಾಧೆಗಳಿದೆಯಾ, ಮದುವೆಗೆ ಏನಾದರೂ ಸಮಸ್ಯೆಗಳಿದೆಯಾ, ಅದಕ್ಕೆ ಪರಿಹಾರೋಪಾಯಗಳು ಯಾವುದನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿನೇ ನಮ್ಮ ಸಂಪ್ರದಾಯದಂತೆ ವಿವಾಹ ಪದ್ಧತಿಗೆ ಆದ್ಯತೆಯನ್ನು ನೀಡ್ತಾ ಬಂದಂಥವರು ನಾವು. ಹಾಗಾಗಿ ಬೇರೆ ಎಲ್ಲ ದೇಶಗಳಿಗಿಂತ ಈ ವಿವಾಹದ ಬಗ್ಗೆ ನಮ್ಮಲ್ಲೇ ಒಂದು ಧರ್ಮವನ್ನು ಅನುಸರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿನೇ ವಿವಾಹ ಈ ಬಂಧನ ಏನಿದೆ ಇದು ಅತ್ಯಂತ ಪಾವಿತ್ರ್ಯತೆಯಿಂದ ಕೂಡಿರುವಂಥದ್ದು. ತುಂಬ ಇದಕ್ಕೆ ಮಹತ್ವ ಇದೆ. ಜೊತೆಗೆ ಈ ವಿವಾಹವನ್ನು ಅಂತಿಮಗೊಳಿಸುವಂಥ ಸಂದರ್ಭದಲ್ಲಿ ಇಬ್ಬರ ಕುಂಡಲಿಗಳನ್ನು ಹೊಂದಾಣಿಕೆ ಮಾಡಿ ನೋಡ್ತಾರೆ. ಈ ಸಂದರ್ಭದಲ್ಲಿ ವಧೂವರರ ಜಾತಕವನ್ನು ನೋಡಿ ಅವರು ಜೀವನದಲ್ಲಿ ಎಷ್ಟು ಸಂತೋಷವಾಗಿರ್ತಾರೆ, ಅವರ ದಾಂಪತ್ಯ ಜೀವನ ಯಶಸ್ವಿಯಾಗತ್ತಾ, ಅವರಿಗೆ ಸಂತಾನ ಆಗತ್ತಾ, ಹಾಗೆ ಅವರ ಆರೋಗ್ಯದ ಸ್ಥಿತಿಗತಿಗಳು ಹೇಗಿರುತ್ತೆ, ಹೊಂದಾಣಿಕೆ ಹೇಗಿರುತ್ತೆ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ಇಲ್ಲಿ ಹೊಂದಾಣಿಕೆಯನ್ನು ಮಾಡ್ತಾರೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಮೇಳಮೇಳಿಯಲ್ಲಿ ಒಟ್ಟು 36 ಗುಣಗಳು ಬರಬೇಕು, ಅದರಲ್ಲಿ ಕನಿಷ್ಠ 18 ಆದರೂ ಬರಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ವಧೂವರರು ಎಷ್ಟು ಹೊಂದಾಣಿಕೆ ಮಾಡಿಕೊಳ್ತಾರೆ ಮತ್ತು ಅವರ ಜೀವನ ಎಷ್ಟು ನೆಮ್ಮದಿಯಿಂದ ಕೂಡಿರುತ್ತೆ ಅನ್ನುವಂಥದ್ದನ್ನು ನಿರ್ಧರಿಸಲಿಕ್ಕೆ ಈ ಜಾತಕ ಹೊಂದಾಣಿಕೆಯನ್ನು ಮಾಡಬೇಕು. ಒಂದು ವೇಳೆ ಈ ಗುಣಗಳ ಸಮಸ್ಯೆ ಇದ್ದರೆ ಅದಕ್ಕೆ ವಿವಿಧ ಪರಿಹಾರಗಳು ಕೂಡ ಇದೆ. ಮಕ್ಕಳ ಸಂತೋಷ ಆಗಲಿ, ಅವರ ಆರೋಗ್ಯವಾಗಲಿ, ಅದು ಕೂಡ ಈ ಕುಂಡಲಿಯಿಂದ ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಧೂವರರ ದೈಹಿಕ ಮತ್ತು ಮಾನಸಿಕ ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಕುಂಡಲಿಯ ಹೊಂದಾಣಿಕೆ ಬಹಳ ಮುಖ್ಯ. ಇನ್ನು ಇಬ್ಬರು ಸಂಗಾತಿಗಳ ಜಾತಕದಲ್ಲಿ ಗ್ರಹಗಳ ಸ್ಥಾನಗಳು ಏನಿದೆ, ಅವರ ನಡವಳಿಕೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಈ ಗ್ರಹ ಸ್ಥಾನಗಳು ಸೂಚಿಸುತ್ತೆ. ಹಾಗಾಗಿನೇ ಈ ಜಾತಕ ಹೊಂದಾಣಿಕೆ ದಂಪತಿಗಳ ಮನಸ್ಥಿತಿಯನ್ನು ಹೇಳುತ್ತೆ. ಅವರ ಆಸಕ್ತಿಯ ಕ್ಷೇತ್ರ ಯಾವುದು, ಅವರ ವರ್ತನೆ ಹೇಗಿರುತ್ತೆ, ಅವರ ನಡವಳಿಕೆ ಹೇಗಿರುತ್ತೆ ಇತ್ಯಾದಿ ವಿಚಾರಗಳನ್ನು ಈ ಜಾತಕ ತಿಳಿಸುತ್ತೆ. ಹಾಗೆ ಈ ಹುಡುಗ ಮತ್ತು ಹುಡುಗಿಯ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕೂಡ ಇಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು
ಈ ಇಬ್ಬರ ಮಧ್ಯೆ ಸಾಕಷ್ಟು ದೈಹಿಕ ಆಕರ್ಷಣೆ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಕೂಡ, ಅವರ ದಾಂಪತ್ಯ ಜೀವನ ಎಷ್ಟು ವರ್ಷಗಳವರೆಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಜಾತಕದ ವಿಶ್ಲೇಷಣೆ ತಿಳಿಸುತ್ತೆ. ಇನ್ನು ಕೆಲವೊಂದು ಜಾತಕದಲ್ಲಿ ವ್ಯಕ್ತಿಗೆ ನಡೀತಾ ಇರುವಂತಹ ದೆಸೆ, ಅಂದರೆ ಆ ವ್ಯಕ್ತಿಗೆ ಏನಾದರೂ ಶನಿ ದೆಸೆ ಇದೆಯಾ ಅಥವಾ ಕುಜ ದೆಸೆ ಇದೆಯಾ, ಅದರಲ್ಲಿ ಈ ಕುಂಡಲಿಯ ಹೊಂದಾಣಿಕೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಮತ್ತು ಈ ದೆಸೆಗಳಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನು ಹೇಗೆ ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಂಪತಿಗಳ ಕುಂಡಲಿಯಲ್ಲಿ ಯಾವುದಾದ್ರೂ ಕೆಟ್ಟ ಯೋಗಗಳೇನಾದರೂ ಇದ್ದರೆ, ಋಣಾತ್ಮಕ ಪರಿಣಾಮಗಳೇನಾದರೂ ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇದು ತಿಳಿಸುತ್ತೆ. ಜೊತೆಗೆ ಇಲ್ಲಿ ಆರ್ಥಿಕ ಸ್ಥಿರತೆ ಆಗಲಿ, ಅವರ ಉದ್ಯೋಗ ಆಗಲಿ, ವೃತ್ತಿಯ ಬದುಕು, ಅವರ ಭವಿಷ್ಯ, ಇದರ ಪ್ರಕಾರ ಆ ಗ್ರಹಗಳ ಚಲನೆ ಹೇಗಿರುತ್ತೆ, ಮದುವೆಯ ನಂತರದಲ್ಲಿ ಆ ವಧೂವರರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿನೇ ಇಲ್ಲಿ ಹೊಂದಿಕೆ ಆಗುವಂತಹ ಜಾತಕಗಳನ್ನು ಮಾತ್ರ ಆಯ್ಕೆ ಮಾಡಿ ವಿವಾಹಕ್ಕೆ ನಿಷ್ಕರ್ಷೆ ಮಾಡಬೇಕಾಗತ್ತೆ. ಇನ್ನು ಈಗಾಗಲೇ ಹೇಳಿದಾಗೆ ಈ ಜಾತಕವನ್ನು ಅಥವಾ ಹೊಂದಾಣಿಕೆಯನ್ನು ಪರೀಕ್ಷೆ ಮಾಡಲಿಕ್ಕೆ 36 ಗುಣಗಳು ಇದೆ ಅಂತ ಹೇಳಿ, ಇಲ್ಲಿ ಅಷ್ಟಕೂಟ ಹೊಂದಾಣಿಕೆ ಅಡಿಯಲ್ಲಿ ಒಟ್ಟು ಅಂಕಗಳ ಸಂಖ್ಯೆ 36 ಬರಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಸಂತೋಷಕ್ಕೆ ಹಾಗೆ ಯಶಸ್ವಿ ದಾಂಪತ್ಯಕ್ಕಾಗಿ 36 ಗುಣಗಳಲ್ಲಿ ಕನಿಷ್ಠ 18 ಆದರೂ ಬರಬೇಕು ಅನ್ನುವಂಥದ್ದು. ಇಲ್ಲ 18ರಿಂದ 25 ಗುಣಗಳು ಬಂದರೆ ಮದುವೆಗೆ ಉತ್ತಮ ಹೊಂದಾಣಿಕೆ ಅಂತ ಹೇಳಿ ಪರಿಗಣಿಸ್ಬೋದು. ಇನ್ನು 25 ಗುಣಗಳ ಹೊಂದಾಣಿಕೆಯನ್ನು ಅತ್ಯುತ್ತಮ ಅಂತನೂ, 32ರಿಂದ 36 ಗುಣಗಳು ಏನಾದರೂ ಬಂದ್ಬಿಟ್ರೆ ಅದ್ಭುತವಾದಂಥ ಹೊಂದಾಣಿಕೆ ಆ ವಧೂವರರ ಮಧ್ಯೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಪರಿಗಣಿಸ್ಬೋದು. ಇನ್ನು ಈ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ದಂಪತಿಗಳು ಜೊತೆಯಾಗಿ ಸಾಗಬೇಕು. ಇದು 2 ಚಕ್ರದ ಬಂಡಿ ಇದ್ದಂತೆ ಇಬ್ಬರೂ ಸಮನಾಗಿ ಆ ಸಂಸಾರದ ಬಂಡಿಯನ್ನು ಎಳೀಬೇಕು. ಅಂತಹ ಸಂದರ್ಭದಲ್ಲಿ ಅವರು ಎಷ್ಟರ ಮಟ್ಟಿಗೆ ಆನಂದದಾಯಕವಾಗಿರ್ತಾರೆ, ಎಷ್ಟರ ಮಟ್ಟಿಗೆ ಸಮೃದ್ಧಿಯ ಜೀವನ ಇರುತ್ತೆ, ಸುದೀರ್ಘವಾದಂತಹ ದಾಂಪತ್ಯ ಜೀವನ ಇರುತ್ತೆ ಅನ್ನುವಂಥದ್ದನ್ನು ಈ ಜಾತಕ ಹೊಂದಾಣಿಕೆಯ ಮೂಲಕ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಗ್ರಹ ಮೈತ್ರಿ, ರಾಶಿ, ದಿನ, ನಾಡಿ, ಗಣ ಇವುಗಳನ್ನು ಎಲ್ಲ ವರ್ಗದವರು ನೋಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಈ ಕೂಟಗಳನ್ನು ನೋಡಬೇಕಾದ್ರೆ ವಧೂವರ ಇಬ್ಬರ ಜನ್ಮ ನಕ್ಷತ್ರಗಳು ಇರಬೇಕು ಅಥವಾ ಇಬ್ಬರಿಗೂ ನಾಮ ನಕ್ಷತ್ರದಿಂದ ನೋಡಬೇಕು. ಇಲ್ಲಿ ಒಟ್ಟು 12 ಕೂಟಗಳಿದೆ ಅಂತ ಹೇಳ್ತಾರೆ. 12 ಕೂಟಗಳಿಂದ ಒಟ್ಟು 36 ಗುಣಗಳು ಬರಬೇಕು. ಅದರಲ್ಲಿ ದಿನಕೂಟವನ್ನು ನೋಡಬೇಕು, ಗಣಕೂಟವನ್ನು, ಮಹೇಂದ್ರ ಕೂಟವನ್ನು, ಯೋನಿ ಕೂಟವನ್ನು, ರಾಶಿ ಕೂಟವನ್ನು, ಗ್ರಹಮೈತ್ರ ಕೂಟವನ್ನು, ವಶ್ಯಕೂಟವನ್ನು, ರಜ್ಜುಕೂಟವನ್ನು, ವೇದಾಕೂಟವನ್ನು, ವರ್ಣಕೂಟವನ್ನು ಮತ್ತು ನಾಡಿಕೂಟವನ್ನು ಇಲ್ಲಿ ನೋಡಬೇಕಾಗತ್ತೆ. ಇನ್ನು ಮತ್ತೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಅದೇನೆಂದರೆ, ಈ ವಿವಾಹವನ್ನು ಮಾಡೋದಕ್ಕೆ ಮೊದಲು ಈ ವಧೂವರರ ಜಾತಕಗಳಲ್ಲಿ ಕುಜದೋಷ ಇದೆಯೇ, ಅಂದರೆ ಅಂಗಾರಕ ದೋಷ ಇದೆಯೇ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ಜನ್ಮ ಲಗ್ನದಿಂದ, ಚಂದ್ರ ಲಗ್ನದಿಂದಲೂ ಕೂಡ ಶುಕ್ರನಿರುವ ರಾಶಿಯಿಂದ ಕುಜದೋಷವನ್ನು ನೋಡಬೇಕು. ಇಲ್ಲಿ ಕುಜದೋಷ ಏನಾದರೂ ಸ್ತ್ರೀಗಿಂತ ಪುರುಷನಿಗೆ ಸ್ವಲ್ಪ ಹೆಚ್ಚಾಗಿದ್ದರೂ ಬಾಧಕ ಇಲ್ಲ, ಆದರೆ ಸ್ತ್ರೀಗೆ ಹೆಚ್ಚಾಗಿ ಕುಜದೋಷ ಇರಬಾರ್ದು ಅನ್ನುವಂಥದ್ದು ಇದೆ. ಇಲ್ಲಿ ಚಂದ್ರ ಮತ್ತು ರವಿಯ ಕ್ಷೇತ್ರಗಳಾದಂತಹ ಕರ್ಕಾಟಕ ರಾಶಿ ಮತ್ತು ಸಿಂಹ ಅಥವಾ ಲಗ್ನ ಇದರಲ್ಲಿ ಹುಟ್ಟಿದಂತಹ ಪುರುಷರಿಗೆ, ಸ್ತ್ರೀಯರಿಗೆ ಕುಜದೋಷ ಇರಲ್ಲ, ಕುಜ ದೋಷಕಾರಿ ಆಗಲ್ಲ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಆದರೆ ಮಿಥುನ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಇದು 100ಕ್ಕೆ 100ರಷ್ಟು ದೋಷಕಾರಿಯಾಗಿರುತ್ತೆ ಈ ಅಂಗಾರಕ ದೋಷ. ಇನ್ನು ತುಲಾ ವೃಷಭ ಲಗ್ನದಲ್ಲಿ ಹುಟ್ಟಿದಂತಹ ಸ್ತ್ರೀ ಪುರುಷರಿಗೆ ಪೂರ್ಣ ದೋಷಕಾರಿಯಾಗಿರುತ್ತೆ. ಹಾಗೆ ಧನಸ್ಸು ಮತ್ತು ಮೀನ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಇದು ಅರ್ಧ ದೋಷಕಾರಿಯಾಗಿರುತ್ತೆ. ಮತ್ತು ಮಕರ ಕುಂಭ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ತ್ರಿಪಾದ ದೋಷಕಾರಿಯಾಗಿರುತ್ತೆ, ಅಂದರೆ 75% ದೋಷ ಇರುತ್ತೆ. ಇನ್ನು ಮೇಷ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ಕಾಲು ಭಾಗ ದೋಷ ಮಾತ್ರ ಇರುತ್ತೆ. ಹಾಗಾಗಿ ಕುಜ ದೋಷವನ್ನು ನೋಡುವಂಥ ಸಂದರ್ಭದಲ್ಲಿ ಕುಜನಿಗೆ ಬಲ ಎಷ್ಟಿದೆ, ದೋಷ ಎಷ್ಟಿದೆ ಅನ್ನುವಂಥದ್ದನ್ನು ಚೆನ್ನಾಗಿ ನೋಡೇನೆ ಹೇಳಬೇಕಾಗತ್ತೆ. ಅಂದರೆ ಕಾಲು ಬಲ ಇದೆಯಾ, ದಿಗ್ಬಲ ಇದೆಯಾ, ನೈಸರ್ಗಿಕ ಬಲ ಇದೆಯಾ, ದೃಷ್ಟಿ ಬಲ ಇದೆಯಾ, ಸ್ಥಾನ ಬಲ ಇದೆಯಾ, ಇಂಥದ್ದನ್ನು ನೋಡೇನೆ ನಾವು ಇವುಗಳಲ್ಲಿ ಈ ಕುಜ ದೋಷದ ಪ್ರಮಾಣ ಎಷ್ಟು ಅಂತ ಹೇಳಬೇಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಸ್ಥಾನ ಬಲವನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ.
ಇನ್ನು ಕುಜ ಏನಾದರೂ ನೀಚ ಕ್ಷೇತ್ರದಲ್ಲೋ ಶತ್ರು ಕ್ಷೇತ್ರದಲ್ಲೋ ಬಲಹೀನನಾಗಿದ್ದರೆ, ರವಿ ಮತ್ತು ಶನಿ ಇವರು ಬಲಿಷ್ಠರಾಗಿ ದೋಷಿಗಳಾಗಿದ್ದರೆ, ಹಾಗೆ ರವಿ ಶನಿ ದೋಷ ಪ್ರಬಲವಾಗಿರೋದ್ರಿಂದ ಕುಜ ದೋಷವನ್ನು ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ಪಾಪಗ್ರಹಗಳ ದೋಷವನ್ನು ನೋಡಿ ಸಮ ದೋಷವುಳ್ಳಂತಹ ಸ್ತ್ರೀ ಪುರುಷರಿಗೆ ವಿವಾಹವನ್ನು ನಡೆಸಬೇಕು ಅನ್ನುವಂಥದ್ದಿದೆ. ಅಂದರೆ ಕುಜದೋಷ ಒಬ್ಬರಿಗೆ ಇದ್ದು ಮತ್ತೊಬ್ಬರಿಗೆ ಇಲ್ಲದಂತಹ ಸಂದರ್ಭದಲ್ಲಿ ಯಾರಿಗೆ ಇದೆಯೋ ಅವರಿಗೆ ದೋಷವನ್ನು ಪರಿಹಾರ ಮಾಡಿ ವಿವಾಹ ಮಾಡಬೇಕು. ಒಂದು ವೇಳೆ ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಈ ಕುಜದೋಷ ಇದ್ದರೆ ಅಲ್ಲಿ ಅವರಿಗೆ ವಿವಾಹವನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಸಮದೋಷ ಇರುತ್ತೆ ಅನ್ನುವಂಥದ್ದು. ಇನ್ನು ಈ ಕೆಲವು ನಕ್ಷತ್ರಗಳಲ್ಲಿ ಹುಟ್ಟಿದಂಥವ್ರಿಗೆ ಕುಜದೋಷ ಇರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯ, ಆಶ್ಲೇಷ, ಉತ್ತರ ಫಲ್ಗುಣಿ, ಸ್ವಾತಿ, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಉತ್ತರಭದ್ರ ಮತ್ತು ರೇವತಿ ಈ ನಕ್ಷತ್ರಗಳಲ್ಲಿ ಜನಿಸಿದಂಥವ್ರಿಗೆ ಕುಜದೋಷ ಉಂಟಾಗಲ್ಲ ಅನ್ನುವಂಥದ್ದು ಇದೆ. ಆದರೂ ಕೂಡ ಈ ಅಂಗಾರಕ ದೋಷ ವಿಚಾರ ಏನಿದೆ ಅದನ್ನು ನಾವು ಜಾತಕದ ವಿಶ್ಲೇಷಣೆಯ ಸಂದರ್ಭದಲ್ಲಿ ಬಹಳಷ್ಟು ಮಟ್ಟಿಗೆ ಗಮನಿಸಬೇಕಾಗತ್ತೆ. ಇನ್ನು ಈ ವಿವಾಹ ಸಂದರ್ಭದಲ್ಲಿ ಜಾತಕವನ್ನು ನೋಡಿದಾಗ ಆ ಹುಡುಗ ಅಥವಾ ಹುಡುಗಿಗೆ ಇರುವಂಥ ಕೆಲವು ನಕ್ಷತ್ರ ದೋಷಗಳ ಬಗ್ಗೆ ಹೇಳ್ತಾರೆ. ಅಂದರೆ ಮೂಲ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರಕ್ಕೆ ಈ ದೋಷಗಳಿರುವಂಥ ವಿಚಾರಗಳ ಬಗ್ಗೆ ಕೆಲವರು ಹೇಳುವಂಥದ್ದು ಇದೆ. ಏಕೆಂದರೆ ಇಲ್ಲಿ ಈ ವಧು ವರರ ಜಾತಕಗಳನ್ನು ಹೊಂದಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಹೇಳಿದಂಥ 4 ನಕ್ಷತ್ರಗಳು ಬಂದಿದ್ದರೆ, ಅಂದರೆ ಮೂಲ, ಆಶ್ಲೇಷ, ಜ್ಯೇಷ್ಠ, ವಿಶಾಖ ಇದು ಬಂದರೆ ಕ್ರಮವಾಗಿ ಮಾವನಿಗೆ, ಅತ್ತೆಗೆ, ಗಂಡನ ಅಣ್ಣನಿಗೆ, ಗಂಡನ ತಮ್ಮನಿಗೆ ಅನಿಷ್ಟ ಬರುತ್ತೆ ಅನ್ನುವಂಥ ವಿಚಾರ. ಏಕೆಂದರೆ ಸ್ತ್ರೀಗೆ ಏನಾದರೂ ಈ ದೋಷ ಇದ್ದರೆ, ಅಂದರೆ ಈ ನಕ್ಷತ್ರದಲ್ಲಿ ಏನಾದರೂ ಹುಟ್ಟಿದರೆ ಗಂಡನ ಮನೆಗೆ ಹೋದಾಗ ಅಲ್ಲಿ ಅನಿಷ್ಟಗಳು ಉಂಟಾಗುತ್ತೆ. ಅದರಲ್ಲೂ ಕಾಲಿಟ್ಟ 1 ವರ್ಷದ ಒಳಗೆ ಇದು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಕೆಲವರು ಹೇಳ್ತಾರೆ. ಆದರೆ ಇದನ್ನು ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಎಲ್ಲರಿಗೂ ಕೂಡ ಈ ರೀತಿಯ ಅನರ್ಥಗಳು ಸಂಭವಿಸಲ್ಲ. ಅದರಲ್ಲೂ ಈ ಮೂಲ ನಕ್ಷತ್ರದ 1, 2, 3ನೇ ಪಾದ ಏನಿದೆ ಅದು ವಧುವಿನ ಮಾವನಿಗೆ, ಮತ್ತು ಆಶ್ಲೇಷ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದರೆ ಅಲ್ಲಿ ವಧುವಿನ ಅತ್ತೆಗೆ, ಜ್ಯೇಷ್ಠ ನಕ್ಷತ್ರದ 4ನೇ ಪಾದ ವಧುವಿನ ಗಂಡನ ಅಣ್ಣನಿಗೆ, ಇನ್ನು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದರೆ ಅಲ್ಲಿ ವಧುವಿನ ಗಂಡನ ತಮ್ಮನಿಗೆ ಒಳ್ಳೆಯದಲ್ಲ ಅನ್ನುವಂಥ ಒಂದು ಅಭಿಮತ ಇದೆ. ಆದರೆ ಇಲ್ಲಿ ಈಗ ಹೇಳಿದಂತಹ ನಕ್ಷತ್ರ ಪಾದಗಳನ್ನು ಬಿಟ್ಟು ಬೇರೆ ನಕ್ಷತ್ರದ ಉಳಿದ ಚರಣಗಳೇನಿದೆ ಅದು ದೋಷಕರ ಅಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಆದರೆ ಇಲ್ಲಿ ಈ ನಕ್ಷತ್ರ ಪಾದ ದೋಷ ಇದ್ದಂಥವರು, ಅಂದರೆ ಆ ವಧು ಗಂಡನ ಮನೆಗೆ ಬಂದರೆ ಇಂಥವರು ಮರಣ ಹೊಂದುತ್ತಾರೆ ಅನ್ನುವಂಥ ಅರ್ಥ ಅಲ್ಲ. ಆದರೆ ಆ ವಧು ಆ ಮನೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾಳೆ, ಆ ಮನೆಯನ್ನು ತಾನೇ ಆಳ್ತಾಳೆ ಅನ್ನುವಂಥ ಒಂದು ವಿಚಾರ. ಏಕೆಂದರೆ ಮಗನಿಗೆ ಮದುವೆ ಮಾಡಿದ ಮೇಲೆ ಸೊಸೆ ಬಂದಾಗ ಅತ್ತೆ ಮಾವಂದರು ಸಾಮಾನ್ಯವಾಗಿ ಆ ಮನೆಯನ್ನು ಹಿಂದೆ ಯಾವ ರೀತಿಯಲ್ಲಿ ಆಧಿಪತ್ಯವನ್ನು ವಹಿಸ್ಕೊಂಡು ಮುಂದುವರಿಸ್ತಾ ಇದ್ರೋ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ಅಭಿಲಾಷೆ ಇರುತ್ತೆ. ಆದರೆ ಸೊಸೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಮನೆಯ ಯಜಮಾನಿಕೆ ಬದಲಾವಣೆ ಆದಾಗ ಮನೆಯಲ್ಲಿ ಒಂದು ರೀತಿಯ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಅವರು ದೂರ ಆಗುವಂಥ ಸಂದರ್ಭಗಳು ಜಾಸ್ತಿ. ಇಂಥ ಒಂದು ಮನೆಯ ಮೇಲೆ ಯಾರ ಅಧಿಪತ್ಯ ಇರುತ್ತೆ, ಯಾರು ಹಕ್ಕು ಸ್ಥಾಪನೆಯನ್ನು ಮಾಡ್ತಾರೆ, ಯಾರು ಒಡಕನ್ನು ಉಂಟು ಮಾಡ್ತಾರೆ, ವೈಷಮ್ಯ ಉಂಟು ಮಾಡ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ಪ್ರಧಾನವಾಗುತ್ತೆ. ಹಾಗಾಗಿ ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ಆ ದಂಪತಿಗಳು ದೂರ ಆಗುವಂಥದ್ದು ಅಥವಾ ಆ ವಧು ಅತ್ತೆ ಮಾವಂದಿರ ಜೊತೆಯಲ್ಲಿ ಮನಸ್ತಾಪಗಳನ್ನು ಮಾಡಿಕೊಂಡು ದೂರ ಉಳಿಯುವಂಥ ಪ್ರಸಂಗಗಳು ಬರ್ಬೋದಷ್ಟೇ. ಇಲ್ಲಿ ಒಂದು ಅಪವಾದ ಅಂತ ಹೇಳಿದ್ರೆ, ಈ ನಕ್ಷತ್ರ ಚಂದ್ರನ ಮೇಲೆ ಬಲವಾದಂಥ ಗುರು ದೃಷ್ಟಿ ಬಿದ್ದಲ್ಲಿ ಅದು ಹಾನಿಕಾರಕ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಜ್ಯೋತಿಷ್ಯದ ಸಾಧಕ ಬಾಧಕಗಳ ಬಗ್ಗೆ ಯಾರೂ ಕೂಡ ದಿಢೀರಾಗಿ ತೀರ್ಮಾನವನ್ನು ಹೇಳಬಾರ್ದು. ಜೊತೆಗೆ ಇದನ್ನು ವಿಮರ್ಶೆ ಮಾಡಿ ಆಕರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಹೇಳಬೇಕಾಗುತ್ತೆ. ಹಾಗಾಗಿನೇ ನಾವು ಸಾಮಾನ್ಯವಾಗಿ ಹೇಳೋ ರೀತಿಯಲ್ಲಿ ಇಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ ಹುಡುಗಿ, ಆಶ್ಲೇಷ ನಕ್ಷತ್ರ ಇರ್ಬೋದು, ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ, ವಿಶಾಖ ನಕ್ಷತ್ರ, ಇದು ನಕ್ಷತ್ರ ದೋಷಗಳಿರುವಂಥದ್ದು ಅನ್ನುವಂಥದ್ದನ್ನು ಸಾಮಾನ್ಯೀಕರಿಸಬಾರ್ದು. ಹಾಗಾಗಿನೇ ಬಹಳ ಮುಖ್ಯವಾಗಿ ಬಂಧುಗಳೇ, ಈ ಜಾತಕ ಹೊಂದಾಣಿಕೆಯ ಸಮಯದಲ್ಲಿ ಇದನ್ನು ಕೂಡ ಗಮನಿಸಬೇಕು ಅನ್ನುವಂಥದ್ದು. ಆದರೆ
ಈ ವಿವಾಹ ಮಾಡುವಂಥ ಸಂದರ್ಭದಲ್ಲಿ ಈ ವಧೂವರರ ಜಾತಕಗಳನ್ನು ಹೊಂದಾಣಿಕೆ ಮಾಡಿಯೇ ಮುಂದುವರಿಬೇಕು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ರೆಕಮೆಂಡ್ ಮಾಡುತ್ತೆ. ಅದನ್ನು ಅನುಸರಣೆ ಮಾಡಿ ದಂಪತಿಗಳು ಅನ್ಯೋನ್ಯವಾಗಿರಲಿಕ್ಕೆ, ಹಾಗೆ ಇಡೀ ಕುಟುಂಬ ಒಗ್ಗಟ್ಟಾಗಿ ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಹೊಂದಾಣಿಕೆ ಅಥವಾ ಈ ಮೇಳ ಮೇಳಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಅದನ್ನು ನೀವು ಯಥೋಚಿತವಾಗಿ ತೀರ್ಮಾನ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವೃಶ್ಚಿಕದಲ್ಲಿ ಚಂದ್ರ ಇರುವಂಥದ್ದು, ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಅಷ್ಟಮ ಚಂದ್ರನ ಪ್ರಭಾವ ಬಹಳಷ್ಟು ಇರುತ್ತೆ. ಹಾಗಾಗಿ ಈ 8ರಲ್ಲಿ ಇರುವಂಥ ಚಂದ್ರನಿಂದ ಅಷ್ಟೊಂದು ಒಳ್ಳೆಯ ಫಲಗಳಿಲ್ಲ. ಅದರಲ್ಲೂ ಊರೂರು ತಿರುಗುವಂಥ ಸಂಭವ ಇದೆ. ಪ್ರಯಾಣ, ಒಂದು ಪ್ರವಾಸ ಅನ್ನುವಂಥದ್ದು ಈ ದಿನ ಇರುತ್ತೆ. ಅದರಲ್ಲೂ ಗೊತ್ತು ಗುರಿ ಇಲ್ಲದಂಥ ಪ್ರವಾಸ, ಇದರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಇನ್ನು ಕುಟುಂಬದಲ್ಲಿ ಮೌನ ಧರಿಸದೇ ಹೋದರೆ ನಿಮಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಜೊತೆಗೆ ಸ್ವಲ್ಪ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಲಾಭ ಕಡಿಮೆ, ನಷ್ಟಗಳು ಜಾಸ್ತಿ ಉಂಟಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಅವಿವಾಹಿತರಿಗೆ ವಿವಾಹ ವಿಳಂಬ ಮಾಡುವಂಥದ್ದು ಸ್ವಲ್ಪ ಸೂಕ್ತ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ದಿನ ನಿಮ್ಮ ಈ ರೀತಿಯ ಪ್ರಯತ್ನಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಯೋಜನೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಯೋಜನೆಗಳು ಈ ದೂರದೃಷ್ಟಿಯಿಂದ ಕೂಡಿರಲ್ಲ. ತತ್ಕಾಲಕ್ಕೆ ಸುಖ ಕೊಡುವಂಥ ಯೋಜನೆಗಳದು, ಅಂಥದ್ದನ್ನು ಮಾಡೋದರಿಂದ ಯಾವುದೇ ಪ್ರಯೋಜನಗಳಾಗಲ್ಲ. ಹಾಗಾಗಿ ಒಂದು ವಿಷನ್ ಇದ್ದರೆ ಮಾತ್ರ ಈ ದಿನ ಯೋಜನೆಗಳನ್ನು ನೀವು ಹಮ್ಮಿಕೊಳ್ಳುವಂಥದ್ದು, ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಸ್ವಲ್ಪ ಒತ್ತಡಗಳು ಕೂಡ ಜಾಸ್ತಿ ಆಗುವಂಥದ್ದಿದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಭಗವಂತನ ಧ್ಯಾನ ಮಾಡಿ, ಹಾಗೆ ಮೌನವಾಗಿರುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಸತತ ಪ್ರಯತ್ನದಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಮನಸ್ಸಿಗೆ ಸಮಾಧಾನ ಇದೆ. ಎಲ್ಲ ಒಂದು ಕಡೆ ನಿಮಗೆ ಇದ್ದಂತಹ ಸಮಸ್ಯೆಯೊಂದು ಬಗೆಹರಿಯುತ್ತೆ, ಯಾವುದೋ ಒಂದು ಅನುಮಾನ ತಿಳಿಯಾಗತ್ತೆ. ಹಾಗಾಗಿನೇ ಪರಸ್ಪರರಲ್ಲಿ ಇರುವಂಥ ಪ್ರೀತಿಯ ಒಂದು ಭಾವನೆ ಹೆಚ್ಚಾಗುವಂಥದ್ದು, ನಿಮ್ಮ ಒಂದು ರಿಲೇಷನ್ಶಿಪ್ ಈ ದಿನ ತುಂಬ ಗಟ್ಟಿಯಾಗತ್ತೆ. ಅಂಥ ಒಂದು ಒಳ್ಳೆಯ ಕೆಲಸ ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಇದರಿಂದ ನಿಮಗೆ ಗೌರವ ಪ್ರಾಪ್ತಿಯಾಗುವುದರ ಜೊತೆಗೆ ಮನಃಶಾಂತಿ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೋರಾಟ ಬಹಳ ದಿನಗಳಿಂದ ಮಾಡ್ತಾ ಇದ್ದೀರಿ, ಅದು ಈ ದಿನ ಇತ್ಯರ್ಥ ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಈ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಬಹಳ ವಿಶೇಷವಾದಂಥ ಆಸಕ್ತಿ ಇದೆ. ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನೀವು ಮಾಡುವಂಥ ಒಂದು ಪರಿಹಾರ ಕಾರ್ಯಗಳಿರ್ಬೋದು, ಶಾಂತಿ ಕಾರ್ಯಗಳಿರ್ಬೋದು, ಭಗವಂತನ ಆರಾಧನೆ, ಪೂಜೆ, ಸೇವೆ ಇತ್ಯಾದಿಗಳು ನಿಮಗೆ ಸ್ವಲ್ಪ ಲಾಭದಾಯಕವಾದಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಡುತ್ತೆ. ಅಂದರೆ ಈ ಅವಶ್ಯಕವಾಗಿರುವಂಥ ಮನಃಶಾಂತಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡುವಂಥದ್ದಿದೆ. ನಿಮ್ಮ ವಿವೇಚನಾ ಶಕ್ತಿ, ನಿಮ್ಮ ಅನುಭವ ಈ ದಿನ ಪ್ರತಿ ವಿಚಾರದಲ್ಲೂ ಕೂಡ ಕಂಡು ಬರ್ತಾ ಇರುತ್ತೆ. ಇದರಿಂದ ನೀವು ಕಡಿಮೆ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥದ್ದು, ಅಂದರೆ ಆದಷ್ಟು ನಿಮಗೆ ಲಾಭದಾಯಕವಾದಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಇನ್ನು ಈ ದಿನ ವಿಶೇಷವಾಗಿ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆ ಇರುವಂಥದ್ದು. ಇನ್ನು ನಿಮ್ಮ ವ್ಯಾಪಾರಿ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದೀರಿ, ಇದರಿಂದ ಮನಃಶಾಂತಿ ಇರುವಂಥ ಸಂದರ್ಭ ಇದೆ. ಕುಟುಂಬಸ್ಥರಿಂದ ಉತ್ತಮವಾದಂತಹ ಸಹಕಾರ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಧನಾತ್ಮಕವಾದಂಥ ಫಲಿತಾಂಶಗಳಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ
ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಒಂದು ಸುಖ ಸೌಖ್ಯ ನಿಮಗೆ ಸಿಕ್ಕತ್ತೆ. ನೀವು ಏನನ್ನು ಬಯಸ್ತೀರೋ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳು ಓದಿನಲ್ಲಿ ಜ್ಞಾನ ಸಂಪಾದನೆಯನ್ನು ಬಯಸಿದ್ರೆ ನಿಮಗೆ ಜ್ಞಾನ ಲಭ್ಯವಾಗುತ್ತೆ. ವ್ಯಾಪಾರಸ್ಥರು ಲಾಭ ಸಿಕ್ಕಬೇಕು ಅಂತ ಹೇಳಿ ಬಯಸಿದ್ರೆ ಲಾಭ ಸಿಕ್ಕತ್ತೆ. ಹಾಗೆ ಆರೋಗ್ಯ ಸಿಕ್ಕಬೇಕು ಅನ್ನುವಂಥ ಬಯಕೆ ಆಗಲಿ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಮಾತು ನಡೀಬೇಕು ಅನ್ನುವಂಥ ವಿಚಾರವಾಗಲಿ ಈ ದಿನ ನಿಮ್ಮ ಪ್ರಯತ್ನದಂತೆ ಫಲವನ್ನು ತಂದುಕೊಡುತ್ತೆ. ಈ 2 ವಿಚಾರಗಳು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು. ಇನ್ನು ಈ ದಿನ ಗೃಹ ಸುಖ ಇದೆ, ವಾಹನ ಸುಖ ಇದೆ, ದಾಂಪತ್ಯ ಸುಖ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಮುಂದುವರಿಲಿಕ್ಕೆ ಎಲ್ಲ ರೀತಿಯ ವಾತಾವರಣ ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಕೆಲಸಗಳನ್ನಾಗಲಿ, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದಂಥ ಒಂದು ವಾತಾವರಣ ಈ ದಿನ ಇದೆ. ಹಾಗೆ ನಿಮಗೆ ಒಂದು ಗೌರವ ಕೀರ್ತಿ ಲಭಿಸುವಂಥದ್ದು ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಕಮಿಟ್ಮೆಂಟಿಂದ ಈ ದಿನ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಈ ದಿನದಲ್ಲಿ ಶತ್ರುಗಳನ್ನು ಜಯಿಸ್ತೀರಿ. ಅದರಲ್ಲೂ ಹೊರಗಿನ ಶತ್ರುಗಳು, ನಿಮ್ಮ ಒಳಗೆ ಇರುವಂತಹ ಶತ್ರುಗಳು, ಇವರನ್ನು ನಿಗ್ರಹ ಮಾಡಿಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ನಿಮಗೆ ತುಂಬ ಅನುಕೂಲಕರವಾಗಿರೋಂಥ ಸಮತೋಲನ ಸ್ಥಿತಿಯಲ್ಲಿರುವಂಥ ಒಂದು ವಾತಾವರಣ ಸಿಕ್ಕತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನದಿಂದ ಹಣಕಾಸಿನ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಕ್ಕತ್ತೆ. ಜೊತೆಗೆ ಅಪರೂಪದ ಕೆಲವು ಘಟನೆಗಳು ನಿಮಗೆ ಘಟಿಸುವಂಥದ್ದು, ಅನುಭವಕ್ಕೆ ಬರುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರದಲ್ಲಾಗಲಿ ಚಟುವಟಿಕೆಯಲ್ಲಾಗಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಪರವಾದಂಥ ಫಲಿತಾಂಶಗಳು ಬರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮನಸ್ಸು ಚಂಚಲವಾಗಿರುವಂಥ ದಿನ. ಹಾಗಾಗಿಯೇ ಈ ದಿನದ ತೀರ್ಮಾನಗಳು ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ತೀರ್ಮಾನಕ್ಕೆ ಈ ದಿನ ಬದ್ಧರಾಗಲಿಕ್ಕೆ ಸಾಧ್ಯ ಆಗಲ್ಲ. ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಆಗಾಗ್ಗೆ ಬದಲಾವಣೆ ಮಾಡುವಂಥ ಸಂದರ್ಭಗಳು ಇದೆ. ಇದರಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು. ಹಾಗೆ ಈ ದಿನ ದವಸ ಧಾನ್ಯಗಳ ನಷ್ಟ ಕೂಡ ಉಂಟಾಗುವಂಥದ್ದಿದೆ. ಅನ್ನವನ್ನು ಈ ದಿನ ವೇಸ್ಟ್ ಮಾಡ್ತೀರಿ. ಹಾಗೆ ತಿನ್ನುವ ಪದಾರ್ಥದಲ್ಲಿ ಈ ದಿನ ಅಷ್ಟೊಂದು ಆಸಕ್ತಿ ಕೂಡ ಇರಲ್ಲ. ಇನ್ನು ಈ ದಿನದ ವಿದ್ಯಮಾನಗಳನ್ನು ನೋಡಿದ್ರೆ ನಿಮ್ಮ ಶರೀರದಲ್ಲೂ ಕೂಡ ಏನೋ ಒಂದು ರೋಗ ಪೀಡೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಶರೀರದ ಯಾವುದೋ ಒಂದು ಭಾಗದಲ್ಲಿ ನಿಮಗೆ ಸ್ವಲ್ಪ ನೋವು, ಒಂದು ಡಿಸ್ಕಂಫರ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ಅಧಿಕ ತಿರುಗಾಟ ಇರುವಂಥದ್ದು, ಹಾಗೆ ಸ್ವಂತ ಜನರೊಡನೆ ಈ ದಿನ ಕಲಹ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಮಾತು ಈ ದಿನ ನಿಮ್ಮ ಮೂಗಿನ ನೇರಕ್ಕಿರುತ್ತೆ. ಹಾಗಾಗಿನೇ ಇತರರ ಬಗ್ಗೆ ಈ ದಿನ ಅಷ್ಟೊಂದು ಕಾಳಜಿ ಕಳಕಳಿ ಅನ್ನುವಂಥದ್ದು ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ, ಇದ್ದರೂ ಕಡಿಮೆ ಇರುವಂಥದ್ದು. ಹಾಗಾಗಿ ಬೇರೆಯವರಲ್ಲಿರುವಂಥ ದೋಷಗಳು ನಿಮ್ಮ ಕಣ್ಣಿಗೆ ಬಹಳ ಬೇಗ ಈ ದಿನ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಈ ದಿನ ನೀವು ದೂರ ಇಡುವಂಥ ಪ್ರಯತ್ನ ಮಾಡ್ತೀರಿ. ಅವರ ಮಾತು ಅಂದರೆ ಅಸಹ್ಯ, ಅವರ ಸನಿಹ ಅಂದರೆ ಈ ದಿನ ನಿಮಗೆ ಏನೋ ಒಂದು ಮುಜುಗರ ಇರುತ್ತೆ. ಹಾಗಾಗಿನೇ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧದಲ್ಲಿ ಸ್ವಲ್ಪ ದೂರತ್ವ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಮನೋವಿಕಲ್ಪಗಳು ಆಗುವಂಥದ್ದು, ಏನೋ ಒಂದು ರೀತಿಯ ಚಿಂತೆ, ಹಿಂದೆ ಆಗಿರುವಂಥ ಅವಮಾನದ ಘಟನೆಗಳು ಪುನಃ ಮನಸ್ಸಿನ ಒಂದು ಪಟಲಕ್ಕೆ ಬರುವಂಥದ್ದು ಇತ್ಯಾದಿ ವಿಚಾರಗಳಿಂದ ಈ ದಿನ ಸಮಯ ಕೂಡ ವ್ಯರ್ಥವಾಗುತ್ತೆ. ಹಾಗೆ ರೋಷ, ಆವೇಶ, ದ್ವೇಷ, ಹಗೆತನ ಈ ದಿನ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥ ಕೆಲವು ಘಟನೆಗಳು. ಅದನ್ನು ಆದಷ್ಟು ಮರೆಯುವಂಥದ್ದು, ನಿಮ್ಮ ಒಂದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಬರುವಂಥದ್ದು ಇದೆ. ಅದರಲ್ಲೂ ಈ ದಿನ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಒಂದು ದುಃಖ ಇದೆ, ಶೋಕ ಇದೆ. ಜೊತೆಗೆ ಈ ದಿನದಲ್ಲಿ ಅವಮಾನ ಆಗುವಂಥ ಪ್ರಸಂಗಗಳು ಕೂಡ ಇದೆ. ಹಾಗಾಗಿನೇ ಸುಖ ಭಂಗದ ಜೊತೆಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳು ಬರುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯಾರೊಂದಿಗೂ ಯಾವುದೇ ತೀರ್ಮಾನದ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಡಿ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಸುಖ ಶಾಂತಿಯ ಕೊರತೆ ಈ ದಿನ ಉಂಟಾಗುವಂಥದ್ದು. ಮಕ್ಕಳ ಸಲುವಾಗಿ ನೀವು ಜಗಳ ಮಾಡಿಕೊಳ್ಳುವಂಥದ್ದು, ಮಕ್ಕಳಿಗಾಗಿ ಈ ದಿನ ಶ್ರಮ ಪಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಮೂರನೆಯವರ ವಿಚಾರಕ್ಕೆ ಈ ದಿನ ನಿಮ್ಮ ಸುಖವನ್ನು ಬಲಿ ಕೊಡುವಂಥ ಪ್ರಸಂಗಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಒಂದು ಕೆಟ್ಟ ವಾರ್ತೆಯನ್ನು ಕೇಳುವಂಥದ್ದು, ಮನಸ್ಸಿಗೆ ಸಂತೋಷ ಇಲ್ಲ, ಆದರೂ ಕೂಡ ಅಂಥ ಒಂದು ಸುದ್ದಿಯನ್ನು ಕೇಳಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಇಲ್ಲೂ ಕೂಡ ಒಂದು ವೇದನೆ ನಿಮಗೆ ಸೃಷ್ಟಿಯಾಗುವಂಥದ್ದು. ಇನ್ನು ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೇನೋ ಉತ್ತಮ ಫಲಗಳು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ, ಆದರೆ ಅದು ಮುಂದೆ ದೀರ್ಘಾವಧಿಯಲ್ಲಿ ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಹಾಗಾಗಿನೇ ಯಾವುದೇ ವಿಚಾರ ಆದರೂ ಕೂಡ ನೀವು ಮುಂದಿನ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇನ್ನು ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದಿದೆ. ಇನ್ನು ಪಾಲುದಾರಿಕೆಗೆ ಸಂಬಂಧಪಟ್ಟಂಥ ವ್ಯಾಪಾರದಲ್ಲೂ ಕೂಡ ಒಂದು ಸೀಮಿತವಾದಂಥ ಲಾಭ ಇದೆ, ಅಷ್ಟೊಂದು ಅನುಕೂಲ ಕಾಣಿಸ್ತಾ ಇಲ್ಲ. ಇನ್ನು ನಿಮ್ಮ ಆದಾಯ ಮೀರಿ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇತರರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಈ ದಿನ ನಿಮ್ಮ ಕೆಲಸ ಎಷ್ಟೋ ಅಷ್ಟನ್ನು ನೋಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಶುಭ ಫಲಗಳಿದೆ. ದಿನದ ಆರಂಭ ಚೆನ್ನಾಗಿದೆ. ಏನೋ ಒಂದು ಹೊಸತನ್ನು ಮಾಡುವಂಥ ಉತ್ಸಾಹ, ಹುರುಪು ನಿಮ್ಮಲ್ಲಿದೆ. ಆತ್ಮವಿಶ್ವಾಸ ಈ ದಿನ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿ ಹಳೆಯ ವಿಚಾರಗಳಲ್ಲಿ ತುಂಬ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು, ಯಾರದ್ದೋ ಒಂದು ಮಾತು, ಯಾರದ್ದೋ ಸಹಕಾರ, ಯಾರದ್ದೋ ಹಣದ ನೆರವು ಈ ದಿನ ನಿಮಗೆ ಇದ್ದಕ್ಕಿದ್ದಾಗೆ ಒದಗಿ ಬರುತ್ತೆ. ಇದರಿಂದ ನಿಂತು ಹೋದ ಕೆಲಸ ಕಾರ್ಯಗಳು ಕೂಡ ಮುಂದುವರಿಯುತ್ತೆ. ಹಾಗೆ ಪ್ರಮುಖ ವ್ಯವಹಾರಗಳಲ್ಲಿ ಕುಟುಂಬ ಸದಸ್ಯರ ಸಹಕಾರ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಅದರಲ್ಲೂ ಈ ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿ ಇರುವಂಥದ್ದು. ಯಾವುದೇ ಕೆಲಸ ಮಾಡಲಿಕ್ಕೆ ಹಣ ಬಹಳ ಮುಖ್ಯ. ಅದು ಈ ದಿನ ನಿಮಗೆ ಸಿಕ್ಕುವಂಥದ್ದು ಅಥವಾ ಸಿಗುವಂಥ ಮುನ್ಸೂಚನೆನಾದರೂ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಅಗತ್ಯಗಳಿಗೆ ನಿಕಟ ವ್ಯಕ್ತಿಗಳಿಂದ ಸಹಕಾರ ಸಿಕ್ಕತ್ತೆ. ನೀವು ತೀರಾ ಯಾರನ್ನು ನಂಬಿದ್ದೀರೋ ಅಂಥವರಿಂದಲೇ ಈ ದಿನ ನಿಮಗೆ ಅನುಕೂಲತೆಗಳು ಉಂಟಾಗುವಂಥದ್ದು. ಹಾಗೆ ಈ ಅಪರಿಚಿತ ವ್ಯಕ್ತಿಗಳ ಭೇಟಿ ಕೂಡ ಈ ದಿನ ಆಗುತ್ತೆ, ಆದರೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ನಿಮ್ಮ ಪ್ರಯತ್ನದಿಂದ ಉತ್ತಮವಾದಂಥ ಗೌರವ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ರಾಜಕಾರಣಿಗಳಿಗಾಗಲಿ ಸರ್ಕಾರಿ ನೌಕರರಿಗಾಗಲಿ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಆದರೆ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇದೆ. ಏನೋ ಒಂದು ಸಾಧನೆ ಮಾಡಬೇಕು, ಗುರಿ ತಲುಪಬೇಕು, ಅದಕ್ಕಾಗಿ ಒಂದು ಹಠದಿಂದ ಈ ದಿನ ನೀವು ಮುಂದುವರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಈ ದಿನ ವಿವಾಹ ಆಗಿರುವಂಥವರು, ಸಂತಾನ ಇರುವಂಥವರು, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿನದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಆಲೋಚನೆ ಇದ್ದರೆ ಅದನ್ನು ಮುಂದುವರಿಸ್ಬಿಡಿ. ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರೆ. ಹಾಗಾಗಿ ಶೀಘ್ರವಾಗಿ ಈ ಕೆಲಸಗಳು ಆರಂಭ ಆಗಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಕೋಪ ತಾಪಗಳು ಜಾಸ್ತಿ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಭಯದ ವಾತಾವರಣ ಕೂಡ ಇರುತ್ತೆ. ಒಂದು ಕಡೆ ಕೋಪ, ಆ ಕೋಪದಿಂದ ನೀವು ಯಾವುದೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಮನಸ್ಸು ಈ ದಿನ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಜೊತೆಗೆ ಈ ದಿನದಲ್ಲಿ ಯಾವ ಕೆಲಸ ಮಾಡಿದ್ರೆ ಏನಾಗುತ್ತೋ ಅನ್ನೋಂಥ ಒಂದು ಭಯದ
ಆತಂಕದ ವಾತಾವರಣ ಕೂಡ ಇದೆ. ಇದರಿಂದ ಯಾವುದೇ ಒಂದು ದಿಟ್ಟವಾದ ಕೆಲಸವನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಮೊದಲನೇದಾಗಿಯೇ ನಿಮಗೆ ಈ ದಿನ ತೀರ್ಮಾನ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡಿದ್ದೀರಿ. ಇನ್ನು ಈ ದಿನ ಚೋರರಿಂದ ನಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ದಾಖಲೆ ಪತ್ರಗಳಾಗಲಿ, ಹಣ ಆಗಲಿ, ಒಡವೆ ವಸ್ತ್ರಗಳಾಗಲಿ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಅಗ್ನಿಯಿಂದ, ಜಲದಿಂದ ಈ ದಿನ ನಿಮಗೆ ಭಯ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ರೀತಿಯಲ್ಲಿ ಧನ ನಷ್ಟವಾಗುವಂಥ ಸಂಭವಗಳು ಜಾಸ್ತಿ ಇರೋದರಿಂದ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಡಿ. ಯಾವುದೇ ವ್ಯಾಪಾರಿ ಸಂಬಂಧವಾದಾಗಿ ದೊಡ್ಡ ಬಂಡವಾಳ ಹೂಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ದೋಷಗಳು ಶಮನ ಆಗಬೇಕು, ನಿಮಗೆ ಬಂದಿರುವಂಥ ಬಾಧೆಗಳು, ದುಃಖಗಳು ಕಡಿಮೆ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆ. ಅದಕ್ಕಾಗಿ ಏನೋ ಒಂದು ಪರಿಹಾರ ಕ್ರಮವಾಗಿ ಅನುಸರಣೆ ಮಾಡಬೇಕು. ಅದಕ್ಕಾಗಿ ಈ ದಿನ ನೀವು ಹಾತೊರೆಯುವಂಥದ್ದು ಇದೆ. ಅಂದರೆ ಹಸಿದಾಗ ನಿಮಗೆ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಈ ದಿನ ತುಂಬ ಇಂಪಾರ್ಟೆನ್ಸ್ ಕೊಡುವಂಥದ್ದು ಇದೆ. ಹಾಗೆ ಕೆಲವೊಮ್ಮೆ ಈ ಆರೋಗ್ಯದಲ್ಲಾಗಲಿ, ನಿಮ್ಮ ಜಠರದಲ್ಲಾಗಲಿ ಏನೋ ಒಂದು ಸಂಕಟವನ್ನು ಅನುಭವಿಸ್ಬೇಕಾಗತ್ತೆ. ಅಷ್ಟೊಂದು ಈಸಿ ಇಲ್ಲ ಈ ದಿನ ನಿಮಗೆ. ಅದಕ್ಕಾಗಿಯೇ ಆಹಾರ ವಿಹಾರಾದಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು, ಒಂದು ಶಿಸ್ತನ್ನು ಪರಿಪಾಲನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಸ್ವಜನರಿಂದ ಸಂತೋಷ ಉಂಟಾಗುವಂಥದ್ದು. ನಿಮ್ಮ ಸ್ವಂತ ಜನ, ನಿಮ್ಮ ಬಂಧುಗಳು, ಮಿತ್ರರು ಈ ದಿನ ನಿಮಗೆ ಸಂತೋಷವನ್ನು ತರುವಂಥವ್ರು. ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುವಂಥದ್ದು ಇದೆ. ಹಾಗೆ ಈ ದಿನ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಅದು ವ್ಯಾಪಾರದಲ್ಲಾಗಲಿ, ಪ್ರೀತಿ ಪ್ರೇಮದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಇಬ್ಬರ ನಡುವೆ ಒಂದು ಹೊಸ ಒಪ್ಪಂದಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಹಿಂದೆಗಿಂತಲೂ ಕೂಡ ಈ ದಿನ ಉತ್ತಮವಾಗಿದೆ. ನೆನ್ನೆಗಿಂತ ಪರವಾಗಿಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳಷ್ಟು ಮಟ್ಟಿಗೆ ಒಂದು ಇನ್ವಾಲ್ವ್ಮೆಂಟ್ ಇದೆ, ಕಮಿಟ್ಮೆಂಟ್ ಇದೆ. ಹಾಗಾಗಿನೇ ಈ ದಿನ ಪ್ರಮುಖ ವಿಚಾರಗಳ ಬಗ್ಗೆ ತುಂಬ ಗಮನ ಹರಿಸ್ತೀರಿ. ಹಾಗೆ ಈ ಕುಟುಂಬ ಸದಸ್ಯರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ರಾಜಕಾರಣಿಗಳಿಗೆ ಈ ದಿನ ತುಂಬ ಲಾಭ ಇದೆ, ತುಂಬ ಓಡಾಟ ಪ್ರಯಾಣ ಇದೆ. ಅದು ನಿಮಗೆ ತುಂಬ ಗೌರವವನ್ನು ತರುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ವಿಳಂಬ ಆದರೂ ಕೂಡ ಕೈಗೂಡುತ್ತೆ. ನೋಡಿ, ಇವತ್ತು ಫಲಿತಾಂಶ ಸಿಕ್ಕದೇ ಇದ್ದರೂ ಈ ದಿನ ನೀವು ಪ್ರಯತ್ನ ಪಟ್ಟರೆ ನಾಳೆನಾದರೂ ಅದು ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನದಲ್ಲಿ ಮುಂದೆ ಹೋಗುವಂಥದ್ದು, ಪ್ರಗತಿದಾಯಕವಾದಂಥ, ಆಶಾದಾಯಕವಾದಂಥ ಒಂದು ವಾತಾವರಣ ಇದೆ. ಎಲ್ಲ ಕಡೆ ನಿಮಗೆ ಧನಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ, ಒಳ್ಳೆಯ ರೆಸ್ಪಾನ್ಸ್ ಇದೆ ಈ ದಿನದಲ್ಲಿ. ಹಾಗಾಗಿನೇ ಯಾವುದೇ ವಿಚಾರದಲ್ಲಾದರೂ ಕೂಡ ಈ ದಿನ ನೀವು ತೀರ್ಮಾನವನ್ನು ಕೈಗೊಳ್ಬೋದು, ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಹಾಗೆ ಈ ದಿನ ನಿಮ್ಮ ಮಾತನ್ನು ಬಹಳ ವಿಶೇಷವಾಗಿ ಸ್ವತಂತ್ರವಾಗಿ ವ್ಯಕ್ತಪಡಿಸುವಂಥ ಅವಕಾಶಗಳಿದೆ. ಮನಸ್ಸಿಗೆ ಬಂದದ್ದನ್ನು ಈ ದಿನ ಹೇಳಿಕೊಳ್ಳಿಕ್ಕೆ ನಿಮಗೆ ಎದುರಾಳಿಗಳು ಸಿಗ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವರ್ಗದವರಿಗೆ, ಅಂದರೆ ಕಾರ್ಮಿಕ ವರ್ಗದವರೇ ಆಗಲಿ, ಕೃಷಿಕರೇ ಆಗಿರಲಿ, ಎಲ್ರಿಗೂ ಕೂಡ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಭಗವಂತನ ಅನುಗ್ರಹ ಇದೆ ಈ ದಿನ. ತಂದೆ ತಾಯಿಯಂದರ ಆಶೀರ್ವಾದ ಇದೆ. ನಿಮ್ಮ ಮನೆ ದೇವರ ಅನುಗ್ರಹ ಕೂಡ ಇರೋದರಿಂದ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು. ಆದರೂ ಕೂಡ ನೀವು ಹಿಡಿದಂತಹ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮುಂದುವರಿಸ್ತೀರಿ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು, ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ತೀರಿ. ಒಟ್ಟಾರೆ ಈ ದಿನ ನೀವು ಉತ್ತಮ ಸ್ಥಿತಿಯಲ್ಲಿ ಇರುವಂಥ ಸಂದರ್ಭಗಳಿದೆ. ಆದರೆ ಬೆಳಗಿನ ಅವಧಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ಇನ್ನು ಈ ದಿನದಲ್ಲಿ ನಿಮಗೆ ಆನಂದದ ಘಟನೆಗಳು ಬರುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಕೈಯಾರೆ ನೀವೇ ಕೆಲವೊಂದು ವಿಶೇಷವಾದಂತಹ ಸನ್ನಿವೇಶಗಳನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ನೀವೇ ಮಾಡಿಕೊಳ್ಳುವಂಥ ಕಮಿಟ್ಮೆಂಟ್ಗಳು, ನಿಮ್ಮದೇ ಆದಂತಹ ಈ ದುಡುಕಿನ ನಿರ್ಧಾರಗಳು ಕೆಲವೊಂದು ಕೈಗೆ ಬಂದ ತುತ್ತನ್ನು ಬಾಯಿಗೆ ತರಲ್ಲ. ಹಾಗೆ ಈ ದಿನ ನಿಮ್ಮ
ಕುಟುಂಬದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ಲಾಭ ಇಲ್ಲದಂತಹ ಕೆಲಸಗಳಿಗೆ ಕೈ ಹಾಕಬೇಡಿ. ನಿಮಗೆ ಗೊತ್ತಿದೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಸುಖ ಇದೆ, ಸಂತೋಷ ಇದೆ, ಲಾಭ ಇದೆ, ಅನುಕೂಲ ಇದೆ ಅನ್ನುವಂಥದ್ದು. ಆದರೆ ಮೇಲ್ನೋಟಕ್ಕೆ ಯಾವುದರಲ್ಲಿ ನಿಮಗೆ ಲಾಭ ಇಲ್ಲ ಅನಿಸುತ್ತೋ ಅದನ್ನು ಆದಷ್ಟು ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಶತ್ರುಗಳಿಂದ ಸ್ವಲ್ಪ ದೂರ ಇರಬೇಕು. ಅದರಲ್ಲೂ ಹಿತಶತ್ರುಗಳು, ನಿಮ್ಮಿಂದ ತಪ್ಪು ಮಾಡಿಸುವಂಥವ್ರು, ನಿಮ್ಮನ್ನು ಈ ದಿನ ತಪ್ಪು ದಾರಿಗೆ ಎಳೆಯುವಂಥವ್ರು. ಹಾಗಾಗಿ ಯಾರಿಗೆ ದಾಕ್ಷಿಣ್ಯಕ್ಕೆ ಒಳಗಾಗ್ಬಿಡ್ತೀರೋ ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಪ್ರಯತ್ನ ಪಟ್ಟಂತಹ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗಿ ನಿಮ್ಮ ಮನಸ್ಸಿಗೆ ಬೇಸರ ಬರ್ಬೋದು. ಆದರೂ ಕೂಡ ಭಗವಂತನ ಇಚ್ಛೆಯಂತೆ ಫಲಾಫಲಗಳು ನಿರ್ಧಾರವಾಗುವಂಥದ್ದು. ಹಾಗಾಗಿ ಈ ದಿನದ ಕೆಲಸಗಳನ್ನು ಮಾಡಿಬಿಡಿ, ಭಗವಂತನಿಗೆ ಅರ್ಪಣೆ ಮಾಡಿಬಿಡಿ. ಭಗವಂತ ಕೊಡುವಂಥ ಫಲಗಳನ್ನು ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವೊಂದು ದಕ್ಷತೆಯ ಕಾರ್ಯ ಸಾಧನೆಗೆ ಹಿರಿಯರ ಸಲಹೆಯನ್ನು, ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಮುಖ್ಯ. ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹೊಸ ಹೊಸ ಕೆಲಸಕ್ಕೆ ಚಾಲನೆ ಸಿಕ್ಕುವಂತಹ ದಿನ. ಅದರಲ್ಲೂ ನಿಮ್ಮ ಹೊಸ ಆಲೋಚನೆ, ಇನ್ನೋವೇಟಿವ್ ಆಗಿರುವಂಥ ಥಾಟ್ಸ್ ಏನಿದೆ ಅದಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ, ಒಳ್ಳೆಯ ಸಹಕಾರ ಈ ದಿನ ಸಿಕ್ಕತ್ತೆ. ಹಾಗೆ ನೀವು ನಿಮ್ಮ ಕುಟುಂಬಸ್ಥರನ್ನು ಕೂಡ ಈ ದಿನ ಮಿತ್ರ ಭಾವದಿಂದ ನೋಡುವಂಥದ್ದಿದೆ. ಎಲ್ಲೂ ಕೂಡ ದೋಷ ಅನ್ನುವಂಥದ್ದು ಕಾಣಿಸಲ್ಲ. ಬದಲಾಗಿ ಈ ದಿನ ಒಂದು ಟೀಮ್ ವರ್ಕ್ ಮಾಡುವಂಥ ಒಳ್ಳೆಯ ಒಂದು ಸನ್ನಿವೇಶ ಇದೆ. ಹಾಗೆ ಈ ದಿನ ಧನ ಧಾನ್ಯ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಸಂತೋಷದ ಶುಭ ಫಲಗಳು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಎಲ್ಲರೊಂದಿಗೆ ಬೆರೆಯುವಂಥದ್ದು, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಬಹಳ ಚೆನ್ನಾಗಿದೆ. ಇನ್ನು ಈ ಒಂದು ಸಂದರ್ಭದಲ್ಲೇ ನೀವು ಆಸ್ತಿ ಸಂಪಾದನೆಯ ವಿಚಾರದಲ್ಲಾಗಲಿ ಅಥವಾ ಒಂದು ವಾಹನದ ಖರೀದಿ ವಿಚಾರ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ, ಇಂಥದ್ದೇನಾದರೂ ಇದ್ದರೆ ಅದನ್ನು ಈ ದಿನ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಓದಿನಲ್ಲಿ ಸ್ವಲ್ಪ ಭಂಗ ಬರ್ಬೋದು. ಯಾರದ್ದೋ ಒಂದು ಅಡೆತಡೆಗಳು ನಿಮಗೆ ಉಂಟಾಗುವಂಥದ್ದಿರ್ಬೋದು. ಆದರೂ ಕೂಡ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಸ್ವಲ್ಪ ಹಠ ಇಟ್ಕೊಳ್ಳಿ, ಆದರೆ ಚಟ ಮಾತ್ರ ಇಟ್ಕೊಳ್ಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಆಪತ್ ಕಾಲದಲ್ಲೂ ಕೂಡ ನಿಮ್ಮ ಸ್ನೇಹಿತರಿಂದ ಸಹಕಾರ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ನೀವು ಮಾಡಿರುವಂಥ ಪುಣ್ಯದ ಕೆಲಸ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ, ಇದರಿಂದ ಈ ದಿನ ಹೆಚ್ಚಿನ ಸಮಯ ಒಳ್ಳೆಯ ಒಂದು ಸತ್ಸಂಗದಲ್ಲಿ ಕಳೆಯುವಂಥದ್ದು. ಹಾಗೆ ಒಳ್ಳೆಯ ವಿಚಾರಧಾರೆಗಳು ಮನಸ್ಸಿಗೆ ಬರುವಂಥದ್ದಿದೆ. ಒಟ್ಟಾರೆ ತುಂಬ ಪಾಸಿಟಿವ್ ಆಗಿರ್ತೀರಿ. ಹಾಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ, ಧೈರ್ಯ ಇದೆ. ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಆಂಜನೇಯನ ದರ್ಶನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದೇವರ ದಯೆಯಿಂದ ಉತ್ತಮವಾದಂಥ ಕಾರ್ಯಗಳು ಆಗುತ್ತೆ. ಯೋಜಿತ ಕಾರ್ಯಗಳು ನಡೆಯುವಂಥದ್ದು. ನೀವು ಅಂದುಕೊಂಡಂಥ ಕಾರ್ಯವನ್ನು ಬಹಳ ವಿಶೇಷ ಆಸ್ಥೆಯಿಂದ ಮುಂದುವರಿಸ್ತೀರಿ. ಹಾಗೆ ಈ ದಿನದಲ್ಲಿ ಶಾಂತಿ ಸಮಾಧಾನ ಅನ್ನುವಂಥದ್ದು ಮನಸ್ಸಿನಲ್ಲಿರುತ್ತೆ. ಯಾವುದ ಒಂದು ಕೊರತೆಗೂ ಕೂಡ ಯೋಚನೆ ಮಾಡಲ್ಲ, ಯಾವ ನಷ್ಟವನ್ನು ಗಮನಕ್ಕೆ ತಂದುಕೊಳ್ಳಲ್ಲ. ನಿಮ್ಮ ಮನಸ್ಸಿನ ದೃಷ್ಟಿ ಇರುವಂಥದ್ದು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ. ಹಾಗಾಗಿ ಈ ದಿನ ಹೆಚ್ಚು ಶ್ರಮ ಕಡಿಮೆ ಲಾಭ ಆದರೂ ಕೂಡ ನಿಮ್ಮ ಪಟ್ಟನ್ನು ಬಿಡಲ್ಲ, ನಿಮ್ಮ ಕೆಲಸವನ್ನು ನಿಲ್ಲಿಸಲ್ಲ. ಹಾಗಾಗಿನೇ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡೇ ಕೆಲಸವನ್ನು ಮುಂದುವರಿಸ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಯಾರದ್ದೋ ಒಂದು ಮಾತಿಗೆ ನೀವು ದಾಕ್ಷಿಣ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದಿನಲ್ಲಿ ಆಸಕ್ತಿ ಹೆಚ್ಚಬೇಕು. ಅದಕ್ಕಾಗಿಯೇ ನೀವು ಅದರ ಫಲವನ್ನು ಕಾಣಬೇಕು. ಒಂದು ಊಹೆ ಕಲ್ಪನೆ, ಇದಕ್ಕೆ ಮನಕಾರಕನಾದಂಥ ಚಂದ್ರನ ಅಂಶ ಬಹಳಷ್ಟು ಮಟ್ಟಿಗೆ ನಿಮಗೆ ಪ್ರಭಾವಶಾಲಿಯಾಗಿರುತ್ತೆ.
ಹಾಗಾಗಿ ಈ ದಿನ ಶ್ರಮಪಟ್ಟರೆ ಮುಂದೆ ಯಾವ ಫಲವನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ಊಹೆಯನ್ನು ಮಾಡಿಕೊಳ್ಳಿ, ಒಂದು ಕಲ್ಪನೆ ಮಾಡಿಕೊಳ್ಳಿ, ನಿಮ್ಮ ಬದುಕು ಮುಂದೆ ಹೇಗಿರುತ್ತೆ ಅನ್ನುವಂಥದ್ದು. ಆಗ ನಿಮಗೆ ಆಸಕ್ತಿ ಮೂಡುತ್ತೆ, ಉದ್ಭವ ಆಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ, ಯಾವುದೇ ಒಂದು ಪರೀಕ್ಷೆಯಲ್ಲಿ ಜಯಶೀಲರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಒಂದು ಔಷಧಿ ಅಂಗಡಿಗೆ ಅಥವಾ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಓಡಾಟ, ತಿರುಗಾಟ ಅನ್ನುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಅನಗತ್ಯವಾದಂಥ ಖರ್ಚುಗಳನ್ನು ಈ ದಿನ ಕಡಿಮೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಆತ್ಮೀಯರಿಂದ ಶುಭ ಕಾರ್ಯಕ್ಕೆ ನಿಮಗೆ ಆಹ್ವಾನ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಇದ್ದಂತಹ ತೊಂದರೆಗಳು ಈ ದಿನ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ಇರುತ್ತೆ, ಬಂದುದರಲ್ಲೇ ತೃಪ್ತಿ ಪಡ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ಸನ್ನಿವೇಶಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಮನಸ್ಸಿಗೆ ಏನೋ ಅಸಮಾಧಾನ ಇದೆ, ಯಾವುದರಲ್ಲೂ ಪೂರ್ಣ ತೃಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಗುರು ಹಿರಿಯರಲ್ಲಾಗಲಿ ನೀವು ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನು ಆಡಬೇಕು. ಇನ್ನು ಪತಿ ಪತ್ನಿಯರ ಮಧ್ಯೆ ಒಂದು ಸುಖ ಸಂತೋಷ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಹೇಳಿದ್ರೆ ಈ ದಿನ ಪರಸ್ಪರರಲ್ಲಿ ಒಂದು ಗೌರವ ಭಾವನೆ ಇರಬೇಕು. ಒಬ್ಬರ ಕಾಲನ್ನು ಒಬ್ಬರು ಎಳಿಬಾರ್ದು, ಒಬ್ಬರ ದೋಷವನ್ನು ಒಬ್ಬರು ಎತ್ತಿ ಹೇಳಬಾರ್ದು. ಇಂಥ ವಿಚಾರಗಳಲ್ಲಿ ಸ್ವಲ್ಪ ಮೌನವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವಿವಾಹಕ್ಕಾಗಲಿ ಅಥವಾ ಇನ್ನು ಯಾವುದೇ ಶುಭ ಕಾರ್ಯಕ್ಕಾಗಲಿ ಪ್ರಯತ್ನ ಪಡ್ತಾ ಇದ್ದರೆ ಆ ಪ್ರಯತ್ನವನ್ನು ಮುಂದುವರಿಸಿ. ಎಲ್ಲೋ ಒಂದು ಕಡೆ ಸೋಲಾಗ್ತಾ ಇದೆ, ಈ ಪ್ರಯತ್ನ ಕೈಗೂಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಲ್ಲಿಸೋವಂಥದ್ದು ಈ ದಿನ ಬಹಳ ಬೇಗ ಆಗುವಂಥದ್ದು. ಅಂಥ ಒಂದು ತೀರ್ಮಾನಕ್ಕೆ ಬಂದುಬಿಡ್ತೀರಿ. ಆದರೆ ನಿಲ್ಲಿಸಬೇಡಿ, ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ವಿವಾಹ ಜೀವನದಲ್ಲಿ ಸುಖವನ್ನು ಅನುಭವಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಆದರೆ ಈ ಸುಖ ವಂಚಿತರಾಗುವಂಥ ಅವಕಾಶಗಳು ಕೂಡ ಜಾಸ್ತಿ ಇದೆ. ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕು. ನಿಮ್ಮ ಒಂದು ಬ್ಯುಸಿ ಕೆಲಸದಲ್ಲಿ, ಬ್ಯುಸಿ ಸ್ಕೆಡ್ಯೂಲಲ್ಲಿ ಅದಕ್ಕೂ ಕೂಡ ಅಂದರೆ ಕುಟುಂಬಕ್ಕೂ ಕೂಡ ಒಂದು ಸಮಯ ಕೊಡಿ. ನಿಮ್ಮವರನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ತಂದೆ ತಾಯಿಯಂದ್ರನ್ನು, ಒಡ ಹುಟ್ಟಿದವರನ್ನು ಈ ದಿನ ಮಾತಾಡಿಸಿ, ಅವರ ಕಷ್ಟ ಸುಖಗಳನ್ನು ವಿಚಾರ ಮಾಡಿ, ಸಾಧಕ ಬಾಧಕಗಳನ್ನು ಈ ದಿನ ತೀರ್ಮಾನ ಮಾಡಿ ಅವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕೂಡ ಕಾಣಿಸ್ತಾ ಇದೆ. ಇನ್ನು ಯಾವುದೇ ರೀತಿಯ ಒತ್ತಡಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಈ ದಿನ ಧ್ಯಾನ ಮಾಡಿ, ಭಗವಂತನ ಸ್ಮರಣೆ ಮಾಡಿ, ನಾಮಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟದ ದೇವರನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6.